ಮಾಧ್ಯಮದ ಸ್ನೇಹಿತರನ್ನ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಒಂದು ಗೋಷ್ಠಿಗೆ ಆಗಮಿಸಿದಂತ ಗೌರವಾನ್ವಿತ ಎಡಿಸಿ ಅವರಂತ ಅಭಿಷೇಕ್ ಅವರೇ, ಸಿಮ್ಸ್ ಡೈರೆಕ್ಟರ್ ಆದಂತ ಸನ್ಮಾನಿತ ವಿರೂಪಾಕ್ಷಪ್ಪನವರೇ, ಮೆಡಿಕಲ್ ಸೂಪರಿಂಟೆಂಡೆಂಟ್ ಆದಂತ ಡಾಕ್ಟರ್ ತಿಮ್ಮಪ್ಪನವರೇ, ನಮ್ಮ DHO ಆದಂತ ಡಾಕ್ಟರ್ ನಟರಾಜ್ರವರೇ, ಡಿಸ್ಟ್ರಿಕ್ಟ್ ಸರ್ಜನ್ ಅಂತ ಡಾಕ್ಟರ್ ಗೀತಾ ಅವರೇ, ಆಡಳಿತಾಧಿಕಾರಿಗಳಾದಂಥ ಡಾಕ್ಟರ್ ಉಮಾ ಸದಾಶಿವ ಅವರೇ, ನಮ್ಮ ಪ್ರಿನ್ಸಿಪಾಲ್ ರಮೇಶ್ ಬಾಬು ಇದ್ದಾರೆ, ಸ್ಪೆಷಲ್ ಆಫೀಸರ್ ಪರಮೇಶ್ವರಪ್ಪನವರೇ, ವೇದಿಕೆ ಮುಂಭಾಗದಲ್ಲಿರುವಂಥ ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಗೌರವಿತ ಅಧಿಕಾರಿಗಳೇ, ವಿಶೇಷವಾಗಿ ಹಿಂದೆ ಸಿಮ್ಸ್ ಇಲ್ಲಿಯ ಸರ್ಕಾರಿ ನಾಮಿನಿಯಾಗಿ ಕೆಲಸ ಮಾಡಿದಂಥ ದಿವಾಕರ್ ಶೆಟ್ಟಿ ಇದ್ದಾರೆ, ಕಾಮತ್ ಇದ್ದಾರೆ, ಮತ್ತೆ ನಮ್ಮ ದಿಶಾ ಸಮಿತಿಯ ಸದಸ್ಯರು ಹರೀಶ್ ಇದ್ದಾರೆ, ಬಂದಂತೆ ಎಲ್ಲ ಆತ್ಮೀಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಹಿಂದೆ ಸನ್ಮಾನಿಸಿದ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಮೆಗನ್ ಕ್ಯಾಂಪಸ್ ಅಲ್ಲಿ ಸ್ಮಾಲ್ ಬ್ಯಾಡ್ ಇನ್ಸಿಡೆಂಟ್ ಆಯಿತು. ಸಣ್ಣದ ರೀತಿಯಲ್ಲಿ ಮುಗಿದೋಯ್ತು. ಸ್ಮಾಲ್ ಅಂತ ಹೇಳಲಿಕ್ಕೆ ತಮಗೆಲ್ಲರೂ ಕೂಡ ಗೊತ್ತಿದೆ. NICU ನಿಯೋನ್ಯಾಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್, ನವಜಾತ ಶಿಶುಗಳ ತೀವ್ರ ನಿಗಾ ಘಟಕ, ಎಲೆಕ್ಟ್ರಿಕಲ್ ಶಾಕ್ ಸರ್ಕ್ಯೂಟ್ ಆಗಿ ಫೈರ್ ಆಗತ್ತೆ. ಆ ಸಂದರ್ಭದಲ್ಲಿ ಆ ಯೂನಿಟ್ ಸಮೇತ ಮಕ್ಕಳು ಸಮೇತ ಆಂಬ್ಯುಲೆನ್ಸ್ ಅಲ್ಲಿ ಇನ್ನೊಂದು ಹಾಸ್ಪಿಟಲ್ ತೆಗೆದುಕೊಂಡು ಹೋಗಿ ಒಂದು ಮಗು ಕೂಡ ತೊಂದರೆ ಆಗದ ರೀತಿಯಲ್ಲಿ ಇದೇ ನಮ್ಮ ಅವತ್ತಿನ ಮೆಗನ್ ಹಾಸ್ಪಿಟಲ್, ನಮ್ಮ ಮೆಡಿಕಲ್ ಕಾಲೇಜಿನ ಡಾಕ್ಟರ್ಸ್ಗಳು, ಅಧಿಕಾರಿಗಳು ಜೀವವನ್ನು ಉಳಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಸೊ ಆ ಸಂದರ್ಭದಲ್ಲಿ ಕೂಡ ತಲೆ ಇತ್ತು. ಮತ್ತು ಬೇರೆ ಬೇರೆ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಹೋದಾಗ ನಮ್ಮ ಶಿವಮೊಗ್ಗ ಈ ಒಂದು ಆಸ್ಪತ್ರೆಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಶಿವಮೊಗ್ಗ ಹೊರತಾಗಿ ಪಕ್ಕದಲ್ಲಿ ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು ಹೊರಗಡೆಯಿಂದ OPDಗಳು, ಪೇಷಂಟ್ಸ್ಗಳು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾ ಇದ್ದಾರೆ. ಸೊ ಈ ದೃಷ್ಟಿಯಿಂದ ಅವತ್ತು ಅಥವಾ ಈಗಿರುವಂತ 30 ಬೆಡ್ಗಳ NICU ಏನಿದೆ ಇದನ್ನ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ನಮ್ಮ CO ಆದಂತ ಹೇಮಂತ್ ಇರ್ಬೋದು, ನಮ್ಮ ಡೈರೆಕ್ಟರ್ ಅಂತ ವಿರೂಪಾಕ್ಷಪ್ಪನವರು, ತಿಮ್ಮಪ್ಪನವರು ನಮಗೆ ಪದೇ ಪದೇ ಹೇಳ್ತಾ ಇದ್ರು. ಸೊ ಆ ದೃಷ್ಟಿಯಿಂದ ಬೇರೆ ಬೇರೆ ಕಾರಣಕ್ಕೆ ಗೌರವಿತ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಜಿ ಅವರನ್ನ ಪಾರ್ಲಿಮೆಂಟ್ ಅಲ್ಲಿ ಮೀಟ್ ಮಾಡಿದಾಗ ಹಾಗೆ ಕೇಳಿದಾಗೆ ಫೈನಾನ್ಸ್ ಮಿನಿಸ್ಟರ್ ಇದ್ರಿ, ನಿಮಗೆ ನಿಮ್ಮ ಕೈಲೇ ಎಲ್ಲದೂ ಕೂಡ ಇದೆ, ಹಾಗಾದ್ರೆ ಈ ಬಾರಿಯ ನಿಮ್ಮ ಟೋಟಲ್ ನಿಮ್ಮ MP ಲ್ಯಾಡಿನ 5 ಕೋಟಿಯನ್ನ ನನಗೆ ಕೊಟ್ಬಿಡಿ ಅಂತ ತಮಾಷೆ ಮಾಡಿದೆ. ಅದು ಸೀರಿಯಸ್ ಆಗಿ ತಗೊಂಡ್ರು. ಸರಿ, ನೀನು ಏನು ಹೇಳ್ತೀಯ ಅದನ್ನ ಮಾಡೋಣ ಅಂತಾನು ಕೂಡ ಹೇಳಿದ್ರು. ಅವಾಗ ZPCUಗೆ ಅಲ್ಲಿಂದ ಡೆಲ್ಲಿವರೆಗೆ ತಿಮ್ಮಪ್ಪನವ್ರಿಗೆ ಮಾತಾಡಿದಾಗೆ ಸೊ ಇಲ್ಲಿ ಏನು ಅವಶ್ಯಕತೆ ಇದೆ ಅಂತ ಹೇಳಿದಾಗ ಇನ್ನೊಂದು ಈ ರೀತಿಯಂತ ಒಂದು ನಿಯೋನಾಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಇನ್ನೊಂದು 30 ಬೆಡ್ಸ್ ಬೇಕು ಅಂತ ಹೇಳಿ ಇವ್ರು ಹೇಳಿದಾಗೆ ಯೋಗ ದೇವರ ಆಶ್ರಯದಿಂದ ಕೊಟ್ಟಂತ ಮನವಿಗೆ ಕೇವಲ ಒಂದೇ ವಾರದಲ್ಲಿ ಸ್ಪಂದನೆ ಕೊಟ್ಟು ಆ ಸಂಪೂರ್ಣವಾದಂತ 5 ಕೋಟಿ ಅನುದಾನವನ್ನ ನಮ್ಮ ಶಿವಮೊಗ್ಗದ, ಅದು ವಿಶೇಷವಾಗಿ ಈ ಒಂದು ನವಜಾತ ಶಿಶುಗಳ ತೀವ್ರ ನಿಗಾ ಘಟಕಕ್ಕೆ ಕೊಟ್ಟಂತ ಗೌರವಿತ ನಿರ್ಮಲಾ ಸೀತಾರಾಮನ್ ಜಿ ಅವರಿಗೆ, ಫೈನಾನ್ಸ್ ಮಿನಿಸ್ಟರ್ಗೆ ನಮ್ಮ ಶಿವಮೊಗ್ಗದ ಕ್ಷೇತ್ರದ ಪರವಾಗಿ ಮತ್ತೆ ನಮ್ಮ ಇಲ್ಲಿಯ ಅಧಿಕಾರಿಗಳ ಪರವಾಗಿ ಹೃದಯಪೂರ್ವಕ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಆಲ್ರೆಡಿ ಆದೇಶ ಕಾಪಿ ಬಂದಾಗಿದೆ. RDPRಗೆ ಇದನ್ನ ವರ್ಕೌಟ್ ಮಾಡಲಿಕ್ಕೆ ಟೆಂಡರ್ ADC ಅವರು ಮುಂದುವರಿಯುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ವಿಶೇಷವಾಗಿ ಇಲ್ಲಿ 2 ಹಂತ, ಒಂದು ಇನ್ಸ್ಟ್ರೂಮೆಂಟ್ಸ್, ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ 60 ಲಕ್ಷನ
60 ಲಕ್ಷ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಇನ್ನು 4,40,00,000 ಈ ಇನ್ಸ್ಟ್ರೂಮೆಂಟ್ಸ್ಗಳಿಗೆ ಅಂತೇಳಿ ಪರ್ಚೇಸ್ ಮಾಡಲಿಕ್ಕೆ ಈ ಹಣವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಆ ಪ್ರೋಸೆಸ್ ಅನ್ನು ಕೂಡ ಈಗ ಆಲ್ರೆಡಿ ಶುರು ಮಾಡಿದ್ದಾರೆ. ತಮಗೆ ಗೊತ್ತಿರ್ಬೋದು NICU ಎಷ್ಟು ಕ್ರಿಟಿಕಲ್ ಅನ್ಲಿಕ್ಕೆ, ನಮ್ಮ ICUಗಿಂತ ಸೂಕ್ಷ್ಮ ಇದು. ಯಾಕೆಂದ್ರೆ ಆಗ್ತಾನೆ ಆ ನವಜಾತ ಕೊಟ್ಟಿದಂತ ಮಕ್ಕಳು ಆ ಸಂದರ್ಭದಲ್ಲಿ ಕೇರ್ ತೆಗೆದುಕೊಂಡಿಲ್ಲ ಅಂದ್ರೆ ಈ ಒಂದು ಪ್ರಕೃತಿಯಿಂದನೇ ಮತ್ತೊಮ್ಮೆ ದೇವ್ರು ಕೊಟ್ಟಂತ ಜನ್ಮ ಮತ್ತು ವಾಪಸ್ ಹೋಗ್ಬಿಡುತ್ತೆ. ಹಾಗಾಗಿ ತುಂಬಾ ಸೂಕ್ಷ್ಮವಾಗಿರುವಂತ ಈ ಪ್ರೀ ಮೆಚೂರ್ ಬೇಬೀಸ್ ಇರ್ಬೋದು, ಲೋ ಬರ್ತ್ ವೆಯ್ಟ್ ಇರುವಂತ ಮಕ್ಕಳಿರ್ಬೋದು, ಅವರಿಗೆ ವಿಶೇಷವಾದಂತ ಒಂದು ಕೇರ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಸೊ ಈ ದೃಷ್ಟಿಯಿಂದ ಇಂಥ ಒಂದು ಸೂಕ್ಷ್ಮವಾದಂಥ ಒಂದು ಕ್ಷೇತ್ರಕ್ಕೆ MP ಲ್ಯಾಡ್ ಅಲ್ಲಿ 5 ಕೋಟಿ ರೂಪಾಯಿನ ಅವರಿಗೆ ಕನ್ವಿನ್ಸ್ ಆಯಿತು. ನಾವು ಕೇಳಿದಂಥ ಪ್ರಾಜೆಕ್ಟ್ ಏನಿದೆ, ತುಂಬಾ ಜನ ಕೇಳಿರ್ತಾರೆ, ಆದರೆ ನಾವು ಕೇಳಿದ ಪ್ರಾಜೆಕ್ಟ್ ಅವರಿಗೆ ಕನ್ವಿನ್ಸ್ ಆಯಿತು. ಒಂದು ಪುಣ್ಯದ ಕೆಲಸ ಅಂತ ಅನಿಸ್ತು. ಹಾಗಾಗಿ ಈ ವರ್ಷದ ಸಂಪೂರ್ಣ ಹಣವನ್ನ ನಮಗೆ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಅಭಿಮಾನಪೂರ್ವಕವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸೊ ಇದ್ರ ಮುಖಾಂತರ 30 ಹಾಸಿಗೆಗಳ NICU ನಿರ್ಮಾಣ ಆಗುತ್ತೆ. ಒಂದು ಆಧುನಿಕವಾದಂಥ ವೈದ್ಯಕೀಯ ಉಪಕರಣಗಳು ಕೂಡ ಪ್ರೊವೈಡ್ ಇದರಿಂದ ಮಾಡ್ತಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇದರಿಂದ ವಿಶೇಷವಾಗಿ ನಮ್ಮ ಗ್ರಾಮೀಣ ಕುಟುಂಬಗಳಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ಅವ್ರಿಗೆ ಕಾಸ್ಟ್ಲಿ ಆಗುತ್ತೆ. ಸರ್ಕಾರದ ಏನೇ ಸ್ಕೀಮ್ ಇದ್ರೂ ಕೂಡ ಆ ಮೆಡಿಕಲ್ ಎಕ್ಸ್ಪೆಂಡಿಚರ್ನ ಬೇರ್ ಮಾಡಲಿಕ್ಕೆ ಕಷ್ಟ ಆಗೋಂಥ ಸಂದರ್ಭದಲ್ಲಿ ಇನ್ನೊಂದು 30 ಬೆಡ್ ನಮಗೆ ಹೆಚ್ಚಿಗೆ ಆಗ್ತಾ ಇರೋದು ಇನ್ನೂ ಹೆಚ್ಚಿಗೆ ಒಳ್ಳೆ ಒಂದು ಸರ್ವಿಸ್ ಕೊಡೋಕ್ಕೆ, ಮತ್ತು ವಿಶೇಷವಾಗಿ ಪ್ರತಿ ಶಿಶುಗಳ ಒಂದು ಆರೋಗ್ಯಕರವಾದಂಥ ಅವರಿಗೆ ಆರಂಭ ಏನಾಗುತ್ತೆ ಅದು ಅವ್ರ ರೈಟ್ಸ್. ಅದು ಜನ್ಮ ಕೊಟ್ಟಾದ್ಮೇಲೆ ಒಂದು ಆರೋಗ್ಯಕರವಾದಂಥ ಒಂದು ಆ ಮಗುಗೆ ಏನೇನು ಫೆಸಿಲಿಟೀಸ್ ಪ್ರೊವೈಡ್ ಮಾಡಬೇಕು, ಅದು ಆಗ್ತಾನೆ ಹುಟ್ಟಿದಂಥ ಮಕ್ಕಳ ಒಂದು ರೈಟ್ಸು ಕೂಡ ಹೌದು. ಹಾಗಾಗಿ ಆ ರೈಟ್ಸ್ ಅನ್ನ, ಹಕ್ಕನ್ನ ಕಾಪಾಡುವಂತ ಒಂದು ಮಹತ್ವದ ಒಂದು ಹೆಜ್ಜೆ ಈ ಒಂದು NICU ಮುಖಾಂತರ ನಮ್ಮ ಡಾಕ್ಟರ್ಸ್ಗಳು ಮಾಡ್ತಾರೆ ಅಂತೇಳಿ ಇವತ್ತು ಅಭಿಮಾನಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎರಡನೇದು, ನಮ್ಮ ಶಿವಮೊಗ್ಗದ ಶಾರದಾ